ಅನುಶ್ರೀ ಅಕ್ಕ ನನ್ನ ಗಾಡ್ ಫಾದರ್ ಎನ್ನುತ್ತಾ ಕಾಲಿಗೆ ಬಿದ್ದ ಗಿಲ್ಲಿ ನಟ. ವಿಡಿಯೋ ವೈರಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದ ವಿನ್ನರ್ ಗಿಲ್ಲಿ ನಟ ಇದೀಗ ಎಲ್ಲೆಡೆ ಗಮನ ಸೆಳೆಯುತ್ತಿದ್ದಾರೆ. ಬಿಗ್ ಬಾಸ್ನಿಂದ ಆಚೆ ಬಂದಾಗಿನಿಂದ ಗಿಲ್ಲಿ ಹಲವು ವೇದಿಕೆ ಕಾರ್ಯಕ್ರಮಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಕಾಣಿಸಿಕೊಳ್ಳುತ್ತಿದ್ದಾರೆ. ವಿಶೇಷ ಅಂದರೆ ಕನಕೋತ್ಸವದಲ್ಲಿ ನಿರೂಪಕಿ ಅನುಶ್ರೀ ಅವರನ್ನು ಭೇಟಿಯಾಗುವ ಅವಕಾಶ ಗಿಲ್ಲಿ ನಟನಿಗೆ ಸಿಕ್ಕಿದೆ. ಅನುಶ್ರೀ ಅವರನ್ನು ನೋಡುತ್ತಿದ್ದಂತೆ ಕಾಲಿಗೆ ಬಿದ್ದ ಗಿಲ್ಲಿ, ಅನುಶ್ರೀ ಅಕ್ಕ ನನ್ನ ಗಾಡ್ ಫಾದರ್ ಎಂದಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಜೀ ಕನ್ನಡದ ರಿಯಾಲಿಟಿ ಶೋಗಳಿಗೆ ನಿರೂಪಣೆ ಮಾಡುವ ಅನುಶ್ರೀ ಹಾಗೂ ಗಿಲ್ಲಿ ನಟ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಇದೆ. ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಹಾಗೂ ಆಂಕರ್ ಅನುಶ್ರೀ ಅವರ ವೈಬ್ ಸಖತ್ತಾಗಿ ಮ್ಯಾಚ್ ಆಗುತ್ತಿತ್ತು. ಗಿಲ್ಲಿ ಮಾಡೋ ತರ್ಲೆಗಳು, ಅನುಶ್ರೀ ಅವರನ್ನು ಕಾಲೆಳೆಯುವ ರೀತಿ ನೋಡುಗರಿಗೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡುತ್ತಿತ್ತು. ಅನುಶ್ರೀ ಅವರು ಗಿಲ್ಲಿಯವರ ಬಿಗ್ ಬಾಸ್ ಗೆಲುವನ್ನು ಸಂಭ್ರಮಿಸಿದರು. ಇದೀಗ ಒಂದೇ ವೇದಿಕೆಯಲ್ಲಿ ಇಬ್ಬರು ಭೇಟಿಯಾಗಿದ್ದಾರೆ. ಗಿಲ್ಲಿಯನ್ನು ನೋಡುತ್ತಾ ನೀವೆಲ್ಲರೂ ಗಿಲ್ಲಿನ ಗೆಲ್ಲಲಿ ಅಂತ ಹೇಳಿ. ಇವತ್ತು ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಕೋಟ್ಯಾಂತರ ಹೃದಯಗಳನ್ನು ಗೆದ್ದಿರುವ ಗಿಲ್ಲಿ ಇಲ್ಲಿದ್ದಾರೆ. ಗಿಲ್ಲಿ, ಮೊದಲನೆಯದಾಗಿ ನಿಮ್ಮ ಅಭಿಮಾನಿಗಳ ಬಗ್ಗೆ ನಿಮ್ಮ ಮಾತು ಎಂದು ಅನುಶ್ರೀ ಅವರು ಹೇಳಿದ್ದಾರೆ. ಇದಕ್ಕೆ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಸ್ಟೇಜ್ ಮೇಲೆ ಸ್ವಲ್ಪ ವೀಕ್, ಅನುಶ್ರೀ ಅಕ್ಕ ಜೊತೆಗಿದ್ದರೆ ಸಖತ್ ಪೀಕ್. ಎಲ್ಲರಿಗೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದರೂ ಇದ್ದಾರೆ ಅಂದರೆ ಅದು ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿಯವರೆಗೂ ಬರೋದಕ್ಕೆ, ಇಷ್ಟು ಜನರ ಪ್ರೀತಿ ಸಂಪಾದಿಸೋಕ್ಕೆ ಕಾರಣ ಯಾರಾದರೂ ಒಬ್ಬ ನನ್ನ ಮೈಂಡ್ಗೆ ಬರೋದು ಅಂದರೆ ಅದು ನಮ್ಮ ಅನುಶ್ರೀ ಅಕ್ಕ. ಯಾಕೆಂದರೆ ಅವರು ನನ್ನನ್ನು ಕರೆದು ಮಾತನಾಡಿಸಿ ಕಾಲೆಳೆದು ಕಾಮಿಡಿ ಮಾಡಿ ಇವತ್ತು ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡುವ ಹಾಗೆ ಮಾಡಿದ್ದಾರೆ. ಥ್ಯಾಂಕ್ಸ್ ಅಕ್ಕ. ಆದರೂ ಒಂದು ಬೇಜಾರೆಂದರೆ ಅನುಶ್ರೀ ಅಕ್ಕ ನನ್ನನ್ನು ಮದುವೆಗೆ ಕರೆಯಲಿಲ್ಲ ಎಂದು ಗಿಲ್ಲಿಯವರು ಅನುಶ್ರೀಯವರ ಕಾಲೆಳೆದಿದ್ದಾರೆ. ಗಿಲ್ಲಿ, ನೀನು ಅಕ್ಕ ಅಕ್ಕ ಅಂತ ಕರೆಯೋದನ್ನು ನಾನು ಸಖತ್ ಮಿಸ್ ಮಾಡಿಕೊಂಡೆ. ಒಂದು ವಿಷಯ, ಅಪ್ಪು ಸರ್ ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿದ್ದರು, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗಿಲ್ಲಿ ಮತ್ತು ಜನರು ಹಾಕಿರುವ ವೋಟ್ಗಳಿಂದ ಎಂದಿದ್ದಾರೆ ಅನುಶ್ರೀ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.